ಇವತ್ತು ಈ ದಾವ್ಕಿ ಸೈಡಿಂದ ಟುವರ್ಡ್ಸ್ ಕಾಜಿರಂಗ ಹೊರಟಿದ್ದೀವಿ. ಜೋರಾಗಿ ಒಂದ್ಸತಿ ಮಾಡು. ಹಾಂ ಅಷ್ಟೇ. ಅಡ್ವೆಂಚರ್ ಗಾಡಿಯಲ್ಲಿ ಈ ರೇಂಜಿಗೆ ನಾನು ಆಟ ಆಡ್ತಾ ಇದ್ದೀನಿ ಅಂದರೆ ಸ್ಪೀಡೋಮೀಟ್ರ್ ನೋಡಿ ಏನು ಕ್ಲೀನ್ ಸ್ವೀಪ್ 8000 RPM ತನಕ. ಅಬ್ಸಲ್ಯೂಟ್ ನೋ ಲ್ಯಾಕ್. ಕಾಣಿಸ್ತಾ ಇದೆಯಾ? ಅದೇ ಸೊ ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಟುಡೇ ಇಸ್ Jan 8, Day 7 ಆಫ್ ಅವರ್ ನಾರ್ತ್ ಈಸ್ಟ್ ರೈಡ್. ಆ್ಯಂಡ್ ನಾವು ಇವತ್ತು ಈ ದಾವ್ಕಿ ಸೈಡಿಂದ ಟುವರ್ಡ್ಸ್ ಕಾಜಿರಂಗ ಹೊರಟಿದ್ದೀವಿ. ಸೊ ಬೆಳಗ್ಗೆನೇ ಬೋಟಿಂಗ್ ಮಾಡಬೇಕು ಅಂದ್ಕೊಂಡ್ವಿ, ಬಟ್ ತುಂಬ ಫಾಗ್ ಇರೋದ್ರಿಂದ ಏನೂ ಕಾಣಿಸ್ತಾ ಇಲ್ಲ ನೀರಲ್ಲಿ. ಸೊ ವಿತೌಟ್ ವಿಲ್ ಲೀವ್. ಆ್ಯಂಡ್ ಇವತ್ತು 8 hours ರೈಡ್ ಇದೆ. ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ. ಸೊ ನೆನ್ನೆ ಇದ್ದಿದ್ದು ಟೆಂಟ್ಸ್ ಇದೇನೆ. ಸೊ ಬನ್ನಿ, ಇಲ್ಲಿಂದ ಪಾರ್ಕಿಂಗ್ ಲಾಟ್ ಒಂದು ಸ್ವಲ್ಪ ದೂರ ಇದೆ, ನಡ್ಕೊಂಡು ಹೋಗ್ಬೇಕು. ಆಯ್ತಲ್ಲ ಎಲ್ಲಾರ್ದು? ಹಂಗೆ ಹೇಳ್ಬಿಡಿ. ಓಕೆ. ಸೊ ಈ ಜಾಗ ಹೆಂಗಿತ್ತು ಅಂತ ಕೇಳಿದ್ರೆ ಇಟ್ ವಾಸ್ ಓಕೆ. ಯಾವುದೇ ರೀತಿಯ ಲಕ್ಸುರಿ ಇಲ್ಲ. ಟೆಂಟಲ್ಲೂ ಪವರ್ ಇರೋಲ್ಲ. ಅಲ್ಲಿ ಹೊರಗಡೆ ಒಂದು ಸಾಕೆಟ್ ಇಟ್ಟಿದ್ದಾನೆ, ಅಲ್ಲಿ ಹೋಗ್ಬಿಟ್ಟು ಹಾಕ್ಕೋಬೇಕು. ಆ್ಯಂಡ್ ಟಾಯ್ಲೆಟ್ಸ್ ಅಂತೂ ತುಂಬಾ ಪ್ರಾಬ್ಲಮ್, ಯಾಕಂದರೆ ಕಾಮನ್ ಟಾಯ್ಲೆಟ್ ಅಲ್ವಾ. ಇವಾಗೇನೋ ಜನ ಕಮ್ಮಿ ಇದ್ದಾರೆ, ಪರವಾಗಿಲ್ಲ. ಬಟ್ ಜನ ಜಾಸ್ತಿ ಆಗಿಬಿಟ್ರೆ ತುಂಬಾ ಥರನೂ ಆಗ್ಬಿಡುತ್ತೆ. ಸೊ ಈ ಲಕ್ಸುರೀಸ್ ಎಲ್ಲ ಇಲ್ಲೇ ಇರ್ತೀನಿ ಅಂದರೆ ಬರ್ಬೋದು, ಇಲ್ಲ ಅಂದರೆ ಯೋಚನೆ ಮಾಡಿ. ಎಸ್ಪೆಷಲಿ ಹುಡುಗಿರಿಗೆ, ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಪ್ಪ, ನೋಡಿ ಇದೇನೆ ಟಾಯ್ಲೆಟು. ಮೇಂಟೆನೆನ್ಸು ಅಷ್ಟೊಂದೇನು ಚೆನ್ನಾಗಿಲ್ಲ. ಇಟ್ ಇಸ್ ಓಕೆ. ಸೊ ಮಳೆಗಾಲದಲ್ಲಿ ಇದು ಫುಲ್ಲು ತೆಗೆದುಬಿಡ್ತಾರೆ, ಇಲ್ಲೆಲ್ಲನೂ ನೀರು ಹರಿಯುತ್ತೆ. ಆ್ಯಕ್ಚುಲಿ ಟೂರಿಸ್ಟ್ ಕಡಿಮೆ ಇವಾಗ. ಇದೆ ನಮ್ಮ ಬೈಕ್ಸು. ನಮ್ಮ ಜೊತೆ ಇನ್ನೊಂದು 2 ಹಿಮಾಲಯನ್ ಬಂದಿದೆ, 450. ಒಂದು 411 ಇದೆ. ಬಾ, ಲೆಟ್ ಮಿ ಕ್ಯಾಚ್ ಮೈ ಬ್ರೆತ್. ಹೆವಿ ಸುಸ್ತಾಗ್ಬಿಟ್ಟಿದೆ. ಲಗೇಜ್ ಎಲ್ಲ ಆಲ್ ಸೆಟ್ ಆನ್ ದ 3 bikes. ಬನ್ನಿ ವಾರ್ಮ್ ಅಪ್ ಮಾಡೋಣ. ಜೋರಾಗಿ ಒಂದ್ಸತಿ ಮಾಡು. ಹಾಂ ಅಷ್ಟೇ. ಹೌದು, ಚೈನ್ ಲೂಪ್ ಹೊಡಿಬೇಕು. ಸೊ ಗ್ರೌಂಡ್ ಲೆವೆಲಿಂದ ವಾಪಸ್ಸು ಹಿಲ್ ಟಾಪ್ ಲೆವೆಲ್ಗೆ ಬಂದುಬಿಟ್ಟಿದ್ದೀವಿ. ನೀವು ನೋಡ್ಬೋದು ಸುತ್ತಮುತ್ತ ಯಾವ ರೀತಿ ಇದೆ ಅಂತ. ಆ್ಯಂಡ್ ಇನ್ನು ನಮ್ಮ ರೀಸೆಂಟ್ ಸ್ಟೇ ಬಗ್ಗೆ ಹೇಳಬೇಕಂದ್ರೆ, ಅದೇನು ಕ್ಯಾಂಪಿಂಗ್ ಮಾಡಿದ್ವಲ್ಲ, ಸೊ ನೋಡಿ ಅಲ್ಲಿ ಸ್ಟೇ ಆಗೋ ಥರ ಏನು ಪ್ಲ್ಯಾನ್ ಮಾಡ್ಕೋಬೇಡಿ. ಇಫ್ ಯು ಆರ್ ರಿಯಲಿ ಇಂಟು ಕ್ಯಾಂಪಿಂಗ್ ಆವಾಗ ಮಾತ್ರ ಅಲ್ಲಿ ಪ್ಲ್ಯಾನ್ ಮಾಡಿ. ಯಾಕಂದರೆ ಆಗಲೇ ಹೇಳ್ದಂಗೆ ಬೇಸಿಕ್ ಕಮ್ಯುನಿಟೀಸ್ ಕೂಡ ಇಲ್ಲ ಅಲ್ಲಿ. ಎಲ್ಲ ಶೇರ್ ಟಾಯ್ಲೆಟ್ಸ್, ಝೀರೋ ಲಕ್ಸುರಿ ಅಲ್ಲಿ. ಸೊ ಮಕ್ಕಳಿಗೆ, ವಯಸ್ಸಾದವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ.
ಆ್ಯಂಡ್ ನಾವು ಇವಾಗ ಹೋಗ್ತಾ ಇರೋದು ಬಂದ್ಬಿಟ್ಟು ಕಾಜಿರಂಗಾಗೆ. ಸೊ ಕಾಜಿರಂಗಲ್ಲಿ ಆಲ್ರೆಡಿ ಸ್ಟೇ ಬುಕ್ ಆಗಿದೆ. ಸ್ಟೇ ಜೊತೆಗೆ ಮಾರ್ನಿಂಗ್ ಎಲಿಫೆಂಟ್ ಸಫಾರಿ ಆಮೇಲೆ ಈವ್ನಿಂಗ್ ಜೀಪ್ ಸಫಾರಿ ಕೂಡ ಬುಕ್ ಆಗಿದೆ. ಸೊ ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಸಿ ರೈನೋಸ್. ಬಟ್ ಜಸ್ಟ್ ಟೇಕ್ ಎ ಲುಕ್ ಅಟ್ ದಿಸ್ ವ್ಯೂ ಮೈ ಡಿಯರ್ ಫ್ರೆಂಡ್ಸ್, ಹೆಂಗಿದೆ ಅಂತ. ವಾಟ್ ಅ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್. ಹಾನೆಸ್ಟಾಗಿ ಹೇಳ್ತೀನಿ, ನನಗೆ ಫುಲ್ ಜರ್ನಿ ರೆಕಾರ್ಡ್ ಮಾಡಬೇಕು ಅಂತ ಇಷ್ಟ, ಯಾಕಂದರೆ ಅಷ್ಟು ಸೀನಿಕ್ ಆಗಿದೆ ಮೇಘಾಲಯ. ಬಟ್ ಎಷ್ಟು ಅಂತ ರೆಕಾರ್ಡ್ ಮಾಡೋದು? ಸೊ ನಾನು ಮಾತಾಡಬೇಕಾದ್ರೆ ನಿಮ್ಗೇನು ಕಾಣಿಸುತ್ತಲ್ಲ ಅದೇ ಥರನೇ ಇರುತ್ತೆ ಪ್ರತಿಯೊಂದು ಜಾಗ ಕೂಡ. ಪರ್ಫೆಕ್ಟ್ ಸೀನ್, ಪರ್ಫೆಕ್ಟ್ ರೋಡ್, ಪರ್ಫೆಕ್ಟ್ ಬೈಕ್. ದ ಬೈಕ್ ಕುಡ್ ಹ್ಯಾವ್ ಬೀನ್ ಬೆಟರ್, ಬಟ್ ದಿಸ್ ಬೈಕ್ ಇಸ್ ನಾಟ್ ಬ್ಯಾಡ್ ಗುರು. ಅಡ್ವೆಂಚರ್ ಗಾಡಿಯಲ್ಲಿ ಈ ರೇಂಜಿಗೆ ನಾನು ಆಟಾಡ್ತಾ ಇದ್ದೀನಿ ಅಂದರೆ, ಸ್ಪೀಡೋಮೀಟ್ರ್ ನೋಡಿ ಏನು ಕ್ಲೀನ್ ಸ್ವೀಪ್, 8000 RPM ತನಕ. ಅಬ್ಸಲ್ಯೂಟ್ ನೋ ಲ್ಯಾಗ್. ವಾಟ್ ಎ ಕಾರ್ನರ್ ಗುರು. Absolute fucking madness, guru. ಕಾರ್ನರ್ಸ್ ಕ್ರೇಜಿ. ಇದೇನಾದರೂ ಸಿಂಗಲ್ ವೇ ರೋಡ್ ಆಗಿಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಮಾಡ್ಬೋದಾಗಿತ್ತು. ನೀಟಾಗಿ ಎರಡೂ ಕಡೆ ಏಪೆಕ್ಸ್ ಹೊಡಿಬೋದಾಗಿತ್ತು. ಸೊ ಇದೇನ ಉಮ್ಮಿಯಂ ಲೇಕ್. ಕಾಲಲ್ಲೇ ಇದ್ವಾ? ಮಚ್ಚ ಇದೇನೋ ಉಮಿಯಂ ಲೇಕು. ಹಾಂ ಹಾಂ, ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಲೇಕ್ಸು. ಇಲ್ಲಿ ಬೋಟಿಂಗ್ ಎಲ್ಲನೂ ಇದೆ. ಸಿಕ್ಕಾಪಟ್ಟೆ ದೊಡ್ಡ ಲೇಕ್ ಇದು. ಶಿಲಾಂಗ್ ಟು ಗೋವಾಟಿಯಲ್ಲಿ ಒನ್ ಆಫ್ ದ ಫೇಮಸ್ ಟೂರಿಸ್ಟ್ ಸ್ಪಾಟ್ಸ್ ಇದು. ಏನು ಮಾಡೋಣ? ಇನ್ನು ಎಷ್ಟು ದೂರ ಇದೆ ಮೋಹನ್? ಸರಿ ಆಯಿತು, ಹೋಗ್ಬಿಡೋಣ. ಹೌದಾ? ನಡೀರಿ 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 ನಡೀರಿ, ಸುಮ್ಮನೆ ಇದು ಹೌದು ಹೌದು ಹೌದು, ಇನ್ನೂ ಜಾಸ್ತಿನೇ. ತುಂಬ ದೊಡ್ಡ ಲೇಕ್ ಇದು. ವೆಲ್ಕಮ್ ಟು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಎಂಟ್ರಾಗಿದ್ದ ತಕ್ಷಣ ಮಂಕಿಗಳ ದರ್ಶನ. ಇದೇನು ನಾರ್ಮಲ್ ಕೋತಿಗಳಲ್ಲ ಮುಂಚೆ ಇದು? ಓಕೆ, ನೋಡಿದೆ ನಾನು. ಹಾಂ, ಡಿಯರ್ ಇಲ್ಲ 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 ಇಲ್ಲ, ಡಿಯರ್ಸ್ ಏನೋ ಇದೆ ಅಲ್ಲಿ. ಮೋಹನ್ ಗಾಡಿ ತಿರ್ಸ್ಕೊಂಬನ್ನಿ. ನೀವು ನೋಡ್ಬೋದು ಡಿಯರ್ ಇದೆ. ಡಿಯರಾ ಏನದು? ಅಲ್ಲಿ ನೋಡಿ, ವೈಲ್ಡ್ ಬೈಸನ್ ಇದೆ ಅಲ್ಲಿ. हाँ राइनो है? राइनो इधर है सर, दिस साइड इधर है, और है राइनो। हाँ 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 हाँ, एक 20 रुपीस पर पर्सन। एक मिनट भैया, उधर दो फस्ट. ಇಲ್ಲಿ ನಾನು ಫೋನಲ್ಲೇ ಝೂಮ್ ಆಗ್ತೀನಿ.
ಏನೋ ಇದೆಯಂತ ಅದು ಹೇಳ್ಬೇಕಲ್ಲ. ಓ ಅಲ್ಲಿ ಹಿಂದೆ ಇದೆಯಲ್ಲ, ಕರೆಕ್ಟ್ ಹಿಂದೆ ಇದೆ ನೋಡಿ ಡಲೈನ್ಸ್ ರೈನೋ. ಇದು ಡಿಯರ್. ನೋಡಿ ಎಲ್ಲಿ ಕಾಣಿಸ್ತಾ ಇದೆಯಾ ಅದೇ. ನಾಳೆ ಬೆಳಗ್ಗೆ ಸಫಾರಿಯಲ್ಲಿ ಇನ್ನೂ ನೀಟಾಗಿ ನೋಡ್ಬೋದು. ಬನ್ನಿ ಫಸ್ಟು ರೂಮ್ಗೆ ಹೋಗಿ ಸೇರ್ಕೊಳ್ಳೋಣ, ಚಳಿ ಜಾಸ್ತಿ ಆಗ್ತದೆ ಮತ್ತೆ. ಇದೆಲ್ಲ ನನ್ನ ಗಾಡಿ. ಸೊ ಹಂಗಂದ್ರೆ ಇದು ಆ್ಯಕ್ಚುಯಲ್ ಫಾರೆಸ್ಟ್ ಇದೆಲ್ಲ. ಇದೆ, ಬಟ್ ಎಷ್ಟೊಂದು ಮನೆಗಳೆಲ್ಲ ಇತ್ತಲ್ಲ. ನಾನು ಅದೇ ನೋಡಿ ಅಲ್ಲೆಲ್ಲ ಮನೆಗಳಿದೆ. ಹಾಂ, ಅದಕ್ಕೆ ಅದೇ 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 ಮತ್ತು ಇಲ್ಲಿ ಟೈಗರ್ಸೂ ಇದೆಯಲ್ಲ, ಅದೆಲ್ಲ ತೊಂದರೆ ಮಾಡಲ್ವಾ ಅಂತ. ಅದೇ ಇಲ್ಲೇ ಬೇಜಾನ್ ಇದೆಯಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನೈಸ್. ಹೌದೌದೌದು. ಪ್ಲಸ್ ಇನ್ನೊಂದು ಎಫರ್ಟ್ ಕಡಿಮೆ ಅಲ್ವಾ ಮನುಷ್ಯರನ್ನ. ಅದು ಹಿಡ್ದಿದ ತಕ್ಷಣ ಅದು ಗೊತ್ತಾಗ್ಬಿಡೋದು ಇದು ಎಫರ್ಟ್ ತುಂಬ ಕಡಿಮೆ ಅಂತ. ಅದೇ 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 ಹೌದು. ಇಲ್ಲೂ ಕಾಣಿಸ್ಬೋದಾ ಅಂತ. ಇಲ್ಲೆಲ್ಲ ಇದೆ ಡಿಯರ್ಸು. ಓಕೆ ಓಕೆ, ಅದು ಬಂದ್ಬಿಟ್ಟು ಇದು ವೈಲ್ಡ್ ಬಫೆಲೋ. ಹಾಂ ಇಲ್ಲ ಇಲ್ಲಿ ಇದೆಯಲ್ಲ, ಅಲ್ಲೇ ಇದೆ ನೋಡಿ. ಹಾಂ ಅಲ್ಲಿದೆ ಏನೋ. ಹಾಂ ಪೋ, ಎಷ್ಟು ದೊಡ್ಡದಿದೆಯಲ್ಲ ಅದು. ಹೌದೌದು ಹೌದು. ವಾಟ್ ಅ ಬ್ಯೂಟಿಫುಲ್ ಅನಿಮಲ್. ಇಲ್ಲಿ 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 ಇಲ್ಲಿಂದ ಕಾಣಿಸಲ್ಲ ಮಚ್ಚ. ಇಲ್ಲೆಲ್ಲ ಫುಲ್ಲು ವೆಜಿಟೇಷನ್ ಇದೆ. ವೆಜಿಟೇಷನ್ ಆ ಕಡೆ ಸೈಡ್ ಇರೋದು ಅದು. ಹಾಂ ಹಾಂ ಹಾಂ, ಅಲ್ಲಿ ನೀಟಾಗಿ ಕಾಣಿಸ್ತು. ನೇಚರ್ ಹಂಟ್ ಈಕೋ ಕ್ಯಾಂಪ್ ಇದೆ ಅನ್ಸುತ್ತೆ. ಆಫ್ ರೋಡಿಂಗ್ ಎಲ್ಲ ಇದೆ. ಸೊ ಟೈಮ್ ಬಂದ್ಬಿಟ್ಟು 4:45 ಆಗ್ತಾ ಇದೆ. ಆ್ಯಂಡ್ ವಿ ಹ್ಯಾವ್ ಅರೈವ್ಡ್ ಅಟ್ ಅವರ್ ರೆಸಾರ್ಟ್ ಹೋಟೆಲ್. ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಅನಿಸುತ್ತೆ. ಸೊ ಇವಾಗ ಸಫಾರಿ ಟೈಮಿಂಗ್ಸ್ ಎಲ್ಲ ಏನು ಎತ್ತ ಎಲ್ಲ ವಿಚಾರಿಸ್ಕೋಬೇಕು. ನೇಚರ್ ಹಂಟ್ ಈಕೋ ಕ್ಯಾಂಪ್ ರಿಸೆಪ್ಷನ್ ಈ ಕಡೆ. ಏನು ಯಾರು ಜನನೇ ಇಲ್ಲ ಅನಿಸುತ್ತೆ. ಸಖತ್ ಗುರು, ಟೀ ಎಸ್ಟೇಟ್ ಮಧ್ಯದಲ್ಲಿದೆ ಇದು. ರಿಸೆಪ್ಷನ್ ಆ ಕಡೆ.
ಇಲ್ಲ ಪಾರ್ಕಿಂಗು